ಓಂಪ್ರಕಾಶ್ ಹಾಗೆ ಸಂಪರ್ಕದಲ್ಲೇರಿ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವತಿಯಿಂದ ಗಣವೇಷಧಾರಿಗಳು ಪಥಸಂಚಲನವನ್ನ ಮಾಡೋದಕ್ಕೆ ಜಿಲ್ಲಾಧಿಕಾರಿಗೆ ಅನುಮತಿ ಕೋರಿ ಅರ್ಜಿ ಪತ್ರವನ್ನ ಬರೆದಿದ್ರು. ಅದಾದ ನಂತರ ಅದು ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಕೋರ್ಟ್ನಿಂದ ಬರ್ತಾ ಇರುವಂತ ಅಪ್ಡೇಟ್ ಇದು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದೆ, ಅದು ಷರತ್ತುಬದ್ಧ ಅನುಮತಿ. ನವೆಂಬರ್ 16ನೇ ತಾರೀಕು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿ ಸಿಕ್ಕಿದೆ ಕೋರ್ಟ್ನಿಂದ. ಕಲಬುರಗಿ ಕೋರ್ಟ್ನಿಂದ ಇವತ್ತು ಅನುಮತಿ ಅಂತ ಸಿಕ್ಕಿದೆ. ಎಜಿ ಶಶಿಕರಣ್ ಶೆಟ್ಟಿ ಅವರು ಸಲ್ಲಿಸಿದ ವರದಿಯನ್ನ ಆಧರಿಸಿ ವಾದ ಪ್ರತಿವಾದವನ್ನ ಆಲಿಸಿ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. ಷರತ್ತುಬದ್ಧ ಅನುಮತಿ ಸಿಕ್ಕಿರೋದು ಇವತ್ತು ನವೆಂಬರ್ 16ನೇ ತಾರೀಕಿನಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಅಂತೂ ಸಿಕ್ಕಾಗಿದೆ. ಗಣವೇಷಧಾರಿಗಳು 850 ಜನ ಸೇರ್ತೀವಿ, ನಾವು ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನವನ್ನ ಮಾಡ್ತೀವಿ ಅಂತ ಹೇಳಿ ಅವರು ಕೇಳಿಕೊಂಡಿದ್ದು, ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಅಷ್ಟು ಜನರಿಗೆ ಆಗೋದಿಲ್ಲ, ಅದರಲ್ಲಿ ಇನ್ನೂ ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ತಿಳಿಸಲಾಗಿತ್ತು. ಆದ್ರೆ ಅದಕ್ಕೆ ಸುತಾರಾಮ್ ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಹಾಗಾಗಿ ಅರ್ಜಿ ಸಲ್ಲಿಕೆ ಆಗಿತ್ತು ಕೋರ್ಟ್ಗೆ. ಈಗ ಷರತ್ತುಬದ್ಧ ಅನುಮತಿ ಅಂತೂ ಸಿಕ್ಕಾಗಿದೆ. ಆದ್ರೆ ಏನೆಲ್ಲ ಷರತ್ತನ್ನ ವಿಧಿಸಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ತಗೋಬೇಕು. ಆರ್ಎಸ್ಎಸ್ ಪರ ಅರುಣ್ ಶ್ಯಾಮ್ ಅವರು ವಾದವನ್ನ ಮಂಡಿಸಿದ್ರು. ಇನ್ನು ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸಿದ್ದು ಎಜಿ ಶಶಿಕರಣ್ ಶೆಟ್ಟಿ ಅವರು. ಸರ್ಕಾರ 300 ಜನರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದೆ, ಸರ್ಕಾರದ ನಿರ್ಧಾರವನ್ನ ನಾವು ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅದನ್ನ ಪ್ರಶ್ನಿಸಿ ತಮ್ಮ ಪ್ರತಿವಾದವನ್ನ ಮಂಡಿಸಿದ್ರು ಅರುಣ್ ಶ್ಯಾಮ್ ಅವರು. 600 ಜನರಿಗೆ ಅವಕಾಶ ಮಾಡಿಕೊಡುವಂತೆ ಅರುಣ್ ಶ್ಯಾಮ್ ಅವರು ಮನವಿಯನ್ನ ಮಾಡಿಕೊಟ್ರು. ಆದ್ರೆ 850 ಜನರಿಗೆ ನಮಗೆ ಅನುಮತಿ ಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದು. ಆದ್ರೆ ಈಗ ಅನುಮತಿ ಸಿಕ್ಕಿದೆ, ಷರತ್ತುಬದ್ಧ ಅನುಮತಿ ಸಿಕ್ಕಿದೆ ಚಿತ್ತಾಪುರದಲ್ಲಿ. ಈ ಒಂದು ರೀತಿಯಲ್ಲಿ ಚಿತ್ತಾಪುರದಲ್ಲಿ ಓಂಪ್ರಕಾಶ್ ಹಾಗೆ ಸಂಪರ್ಕದಲ್ಲೇರಿ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವತಿಯಿಂದ ಗಣವೇಷಧಾರಿಗಳು ಪಥಸಂಚಲನವನ್ನ ಮಾಡೋದಕ್ಕೆ ಜಿಲ್ಲಾಧಿಕಾರಿಗೆ ಅನುಮತಿ ಕೋರಿ ಅರ್ಜಿ ಪತ್ರವನ್ನ ಬರೆದಿದ್ರು. ಅದಾದ ನಂತರ ಅದು ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಕೋರ್ಟ್ನಿಂದ ಬರ್ತಾ ಇರುವಂತ ಅಪ್ಡೇಟ್ ಇದು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದೆ, ಅದು ಷರತ್ತುಬದ್ಧ ಅನುಮತಿ. ನವೆಂಬರ್ 16ನೇ ತಾರೀಕು ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿ ಸಿಕ್ಕಿದೆ ಕೋರ್ಟ್ನಿಂದ. ಕಲಬುರಗಿ ಕೋರ್ಟ್ನಿಂದ ಇವತ್ತು ಅನುಮತಿ ಅಂತ ಸಿಕ್ಕಿದೆ. ಎಜಿ ಶಶಿಕರಣ್ ಶೆಟ್ಟಿ ಅವರು ಸಲ್ಲಿಸಿದ ವರದಿಯನ್ನ ಆಧರಿಸಿ ವಾದ ಪ್ರತಿವಾದವನ್ನ ಆಲಿಸಿ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. ಷರತ್ತುಬದ್ಧ ಅನುಮತಿ ಸಿಕ್ಕಿರೋದು ಇವತ್ತು ನವೆಂಬರ್ 16ನೇ ತಾರೀಕಿನಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಅಂತೂ ಸಿಕ್ಕಾಗಿದೆ. ಗಣವೇಷಧಾರಿಗಳು 850 ಜನ ಸೇರ್ತೀವಿ, ನಾವು ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನವನ್ನ ಮಾಡ್ತೀವಿ ಅಂತ ಹೇಳಿ ಅವರು ಕೇಳಿಕೊಂಡಿದ್ದು, ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಅಷ್ಟು ಜನರಿಗೆ ಆಗೋದಿಲ್ಲ, ಅದರಲ್ಲಿ ಇನ್ನೂ ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ತಿಳಿಸಲಾಗಿತ್ತು. ಆದ್ರೆ ಅದಕ್ಕೆ ಸುತಾರಾಮ್ ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಹಾಗಾಗಿ ಅರ್ಜಿ ಸಲ್ಲಿಕೆ ಆಗಿತ್ತು ಕೋರ್ಟ್ಗೆ. ಈಗ ಷರತ್ತುಬದ್ಧ ಅನುಮತಿ ಅಂತೂ ಸಿಕ್ಕಾಗಿದೆ. ಆದ್ರೆ ಏನೆಲ್ಲ ಷರತ್ತನ್ನ ವಿಧಿಸಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ತಗೋಬೇಕು. ಆರ್ಎಸ್ಎಸ್ ಪರ ಅರುಣ್ ಶ್ಯಾಮ್ ಅವರು ವಾದವನ್ನ ಮಂಡಿಸಿದ್ರು. ಇನ್ನು ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸಿದ್ದು ಎಜಿ ಶಶಿಕರಣ್ ಶೆಟ್ಟಿ ಅವರು. ಸರ್ಕಾರ 300 ಜನರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದೆ, ಸರ್ಕಾರದ ನಿರ್ಧಾರವನ್ನ ನಾವು ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅದನ್ನ ಪ್ರಶ್ನಿಸಿ ತಮ್ಮ ಪ್ರತಿವಾದವನ್ನ ಮಂಡಿಸಿದ್ರು ಅರುಣ್ ಶ್ಯಾಮ್ ಅವರು. 600 ಜನರಿಗೆ ಅವಕಾಶ ಮಾಡಿಕೊಡುವಂತೆ ಅರುಣ್ ಶ್ಯಾಮ್ ಅವರು ಮನವಿಯನ್ನ ಮಾಡಿಕೊಟ್ರು. ಆದ್ರೆ 850 ಜನರಿಗೆ ನಮಗೆ ಅನುಮತಿ ಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದು. ಆದ್ರೆ ಈಗ ಅನುಮತಿ ಸಿಕ್ಕಿದೆ, ಷರತ್ತುಬದ್ಧ ಅನುಮತಿ ಸಿಕ್ಕಿದೆ ಚಿತ್ತಾಪುರದಲ್ಲಿ. ಈ ಒಂದು ರೀತಿಯಲ್ಲಿ ಚಿತ್ತಾಪುರದಲ್ಲಿ ಓಂಪ್ರಕಾಶ್ ಹಾಗೆ ಸಂಪರ್ಕದಲ್ಲೇರಿ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ.
RSS ಪಥ ಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ. ಚಿತ್ತಾಪುರದಲ್ಲಿ RSS ವತಿಯಿಂದ ಗಣವೇಷಧಾರಿಗಳು ಪಥ ಸಂಚಲನವನ್ನ ಮಾಡೋದಕ್ಕೆ ಜಿಲ್ಲಾಧಿಕಾರಿಗೆ ಅನುಮತಿ ಕೋರಿ ಅರ್ಜಿ ಪತ್ರವನ್ನ ಬರೆದಿದ್ರು. ಅದಾದ ನಂತರ ಅದು ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಕೋರ್ಟ್ನಿಂದ ಬರ್ತಾ ಇರುವಂತ ಅಪ್ಡೇಟ್ ಇದು. RSS ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ, ಅದು ಷರತ್ತುಬದ್ಧ ಅನುಮತಿ. ನವೆಂಬರ್ 16ನೇ ತಾರೀಕು ಪಥ ಸಂಚಲನ ನಡೆಸೋದಕ್ಕೆ RSSಗೆ ಅನುಮತಿ ಸಿಕ್ಕಿದೆ ಕೋರ್ಟ್ನಿಂದ. ಕಲಬುರಗಿ ಕೋರ್ಟ್ನಿಂದ ಇವತ್ತು ಅನುಮತಿ ಅಂತ ಸಿಕ್ಕಿದೆ. AG ಶಶಿಕರಣ್ ಶೆಟ್ಟಿ ಅವರು ಸಲ್ಲಿಸಿದ ವರದಿಯನ್ನ ಆಧರಿಸಿ ವಾದ ಪ್ರತಿವಾದವನ್ನ ಆಲಿಸಿ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. ಷರತ್ತುಬದ್ಧ ಅನುಮತಿ ಸಿಕ್ಕಿರೋದು ಇವತ್ತು ನವೆಂಬರ್ 16ನೇ ತಾರೀಕಿನಂದು RSS ಪಥ ಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಅಂತೂ ಸಿಕ್ಕಾಗಿದೆ. ಗಣವೇಷಧಾರಿಗಳು 850 ಜನ ಸೇರ್ತೀವಿ, ನಾವು ಪ್ರಮುಖ ರಸ್ತೆಗಳಲ್ಲಿ ಪಥ ಸಂಚಲನವನ್ನ ಮಾಡ್ತೀವಿ ಅಂತ ಹೇಳಿ ಅವರು ಕೇಳಿಕೊಂಡಿದ್ದು, ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಅಷ್ಟು ಜನರಿಗೆ ಆಗೋದಿಲ್ಲ, ಅದರಲ್ಲಿ ಇನ್ನೂ ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ತಿಳಿಸಲಾಗಿತ್ತು. ಆದ್ರೆ ಅದಕ್ಕೆ ಸುತಾರಾಮ್ ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಹಾಗಾಗಿ ಅರ್ಜಿ ಸಲ್ಲಿಕೆ ಆಗಿತ್ತು ಕೋರ್ಟ್ಗೆ. ಈಗ ಷರತ್ತುಬದ್ಧ ಅನುಮತಿ ಅಂತೂ ಸಿಕ್ಕಾಗಿದೆ. ಆದ್ರೆ ಏನೆಲ್ಲ ಷರತ್ತನ್ನ ವಿಧಿಸಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ತಗೋಬೇಕು. RSS ಪರ ಅರುಣ್ ಶ್ಯಾಮ್ ಅವರು ವಾದವನ್ನ ಮಂಡಿಸಿದ್ರು. ಇನ್ನು ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸಿದ್ದು AG ಶಶಿಕರಣ್ ಶೆಟ್ಟಿ ಅವರು. ಸರ್ಕಾರ 300 ಜನರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದೆ, ಸರ್ಕಾರದ ನಿರ್ಧಾರವನ್ನ ನಾವು ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅದನ್ನ ಪ್ರಶ್ನಿಸಿ ತಮ್ಮ ಪ್ರತಿವಾದವನ್ನ ಮಂಡಿಸಿದ್ರು ಅರುಣ್ ಶ್ಯಾಮ್ ಅವರು. 600 ಜನರಿಗೆ ಅವಕಾಶ ಮಾಡಿಕೊಡುವಂತೆ ಅರುಣ್ ಶ್ಯಾಮ್ ಅವರು ಮನವಿಯನ್ನ ಮಾಡಿಕೊಟ್ರು. ಆದ್ರೆ 850 ಜನರಿಗೆ ನಮಗೆ ಅನುಮತಿ ಬೇಕು ಅಂತೇಳಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದು. ಆದ್ರೆ ಈಗ ಅನುಮತಿ ಸಿಕ್ಕಿದೆ, ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. ಚಿತ್ತಾಪುರದಲ್ಲಿ ಈ ಒಂದು ರೀತಿಯಲ್ಲಿ ಚಿತ್ತಾಪುರದಲ್ಲಿ ಓಂಪ್ರಕಾಶ್ ಹಾಗೆ ಸಂಪರ್ಕದಲ್ಲೇರಿ RSS ಪಥ ಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. RSS ಪಥ ಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಚಿತ್ತಾಪುರದಲ್ಲಿ RSS ವತಿಯಿಂದ ಗಣವೇಷಧಾರಿಗಳು ಪಥ ಸಂಚಲನವನ್ನ ಮಾಡೋದಕ್ಕೆ ಜಿಲ್ಲಾಧಿಕಾರಿಗೆ ಅನುಮತಿ ಕೋರಿ ಅರ್ಜಿ ಪತ್ರವನ್ನ ಬರೆದಿದ್ರು. ಅದಾದ ನಂತರ ಅದು ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಕೋರ್ಟ್ನಿಂದ ಬರ್ತಾ ಇರುವಂತ ಅಪ್ಡೇಟ್ ಇದು. RSS ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ, ಅದು ಷರತ್ತುಬದ್ಧ ಅನುಮತಿ. ನವೆಂಬರ್ 16ನೇ ತಾರೀಕು ಪಥ ಸಂಚಲನ ನಡೆಸೋದಕ್ಕೆ RSSಗೆ ಅನುಮತಿ ಸಿಕ್ಕಿದೆ ಕೋರ್ಟ್ನಿಂದ. ಕಲಬುರಗಿ ಕೋರ್ಟ್ನಿಂದ ಇವತ್ತು ಅನುಮತಿ ಅಂತ ಸಿಕ್ಕಿದೆ. AG ಶಶಿಕರಣ್ ಶೆಟ್ಟಿ ಅವರು ಸಲ್ಲಿಸಿದ ವರದಿಯನ್ನ ಆಧರಿಸಿ ವಾದ ಪ್ರತಿವಾದವನ್ನ ಆಲಿಸಿ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. ಷರತ್ತುಬದ್ಧ ಅನುಮತಿ ಸಿಕ್ಕಿರೋದು ಇವತ್ತು ನವೆಂಬರ್ 16ನೇ ತಾರೀಕಿನಂದು RSS ಪಥ ಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಅಂತೂ ಸಿಕ್ಕಾಗಿದೆ. ಗಣವೇಷಧಾರಿಗಳು 850 ಜನ ಸೇರ್ತೀವಿ, ನಾವು ಪ್ರಮುಖ ರಸ್ತೆಗಳಲ್ಲಿ ಪಥ ಸಂಚಲನವನ್ನ ಮಾಡ್ತೀವಿ ಅಂತ ಹೇಳಿ ಅವರು ಕೇಳಿಕೊಂಡಿದ್ದು, ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಅಷ್ಟು ಜನರಿಗೆ ಆಗೋದಿಲ್ಲ, ಅದರಲ್ಲಿ ಇನ್ನೂ ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ತಿಳಿಸಲಾಗಿತ್ತು. ಆದ್ರೆ ಅದಕ್ಕೆ ಸುತಾರಾಮ್ ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಹಾಗಾಗಿ ಅರ್ಜಿ ಸಲ್ಲಿಕೆ ಆಗಿತ್ತು ಕೋರ್ಟ್ಗೆ. ಈಗ ಷರತ್ತುಬದ್ಧ ಅನುಮತಿ ಅಂತೂ ಸಿಕ್ಕಾಗಿದೆ. ಆದ್ರೆ ಏನೆಲ್ಲ ಷರತ್ತನ್ನ ವಿಧಿಸಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ತಗೋಬೇಕು. RSS ಪರ ಅರುಣ್ ಶ್ಯಾಮ್ ಅವರು ವಾದವನ್ನ ಮಂಡಿಸಿದ್ರು. ಇನ್ನು ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸಿದ್ದು AG ಶಶಿಕರಣ್ ಶೆಟ್ಟಿ ಅವರು. ಸರ್ಕಾರ 300 ಜನರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದೆ, ಸರ್ಕಾರದ ನಿರ್ಧಾರವನ್ನ ನಾವು ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅದನ್ನ ಪ್ರಶ್ನಿಸಿ ತಮ್ಮ ಪ್ರತಿವಾದವನ್ನ ಮಂಡಿಸಿದ್ರು ಅರುಣ್ ಶ್ಯಾಮ್ ಅವರು. 600 ಜನರಿಗೆ ಅವಕಾಶ ಮಾಡಿಕೊಡುವಂತೆ ಅರುಣ್ ಶ್ಯಾಮ್ ಅವರು ಮನವಿಯನ್ನ ಮಾಡಿಕೊಟ್ರು. ಆದ್ರೆ 850 ಜನರಿಗೆ ನಮಗೆ ಅನುಮತಿ ಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದು. ಆದ್ರೆ ಈಗ ಅನುಮತಿ ಸಿಕ್ಕಿದೆ, ಷರತ್ತುಬದ್ಧ ಅನುಮತಿ ಸಿಕ್ಕಿದೆ ಚಿತ್ತಾಪುರದಲ್ಲಿ. ಈ ಒಂದು ರೀತಿಯಲ್ಲಿ ಚಿತ್ತಾಪುರದಲ್ಲಿ